ತಪ್ಪು ನಿಮ್ದಲ್ಲ ತಾತ, ತಪ್ಪೆಲ್ಲ ನಂದೆ. ಈ ಮನೆಗೆ ತಟ್ಟಿರೋ ಶಾಪ ಕಾರಣ ನಾನು. ಆದಿ ಆ ಥರದ ಹುಡುಗ ಅಲ್ಲ ತಾತ. ಆದಿ ತಪ್ಪು ಮಾಡಿರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ನನ್ನ ಮನ್ಸು ಹೇಳ್ತಿದೆ. ನನ್ನ ಮನ್ಸಲ್ಲಿ ಇದ್ದಿದ್ದು ಒಂದೇ ಒಂದು ಅನುಮಾನದ ವಿಷಯ ಇಷ್ಟೆಲ್ಲ ಅನಾಹುತ ಮಾಡ್ಬಿಡ್ತು. ನಿಮ್ಮ ಪಾಲಿಗೆ, ಈ ಕುಟುಂಬದ ಪಾಲಿಗೆ ನಾನೇ ಅಪರಾಧಿ ತಾತ. ನನ್ನಿಂದಲೇ ಇಷ್ಟೆಲ್ಲ ಆಗಿತ್ತು. ಚಿಚೆ ಇಲ್ಲಮ್ಮ, ನಿನಗೆ ನೀನೇ ಹಾಗೆಲ್ಲ ಅನ್ಕೋಬಾರ್ದು. ತಪ್ಪು ಅದು. ಸಮಾಧಾನ ಮಾಡ್ಕೊ ಪುಟ್ಟ, ಸಮಾಧಾನ ಮಾಡ್ಕೊ. ಇಲ್ಲ ತಾತ, ನೀವೀ ಮನೆಗೆ ಹಾಲತ್ ಮರ ಇದ್ದಾಗೆ. ನಿಮ್ ನೆರಳಲ್ಲಿರೋ ಪ್ರತಿ ರೆಂಬೆ ಕೊಂಬೆ ಚಿಗುರಿಗೂ ಭವಿಷ್ಯ ಕೊಟ್ರಿ, ದಾರಿ ತೋರಿಸಿ ಆಸರೆ ಆದ್ರಿ. ನಿಮ್ಮನ್ನ ನಂಬಿ ಹುಟ್ಟೋ ಸಣ್ಣ ಗರ್ಕೆ ಹುಲ್ಲುಗೂ ನೆರಳು ಕೊಟ್ಟವರು ನೀವು. ಆದ್ರೆ ನಾನು ಎಲ್ಲಿಂದನೂ ಬಂದಿರೋ ಹಕ್ಕಿ, ಖುಷಿಯಾಗಿದ್ದ ನಿಮ್ಮ ರೆಂಬೆ ಕೊಂಬೆಗಳನ್ನೆಲ್ಲ ಕುಕ್ಕಿದ್ದೀನಿ. ನಿಮ್ ಕುಟುಂಬದ ಸಂತೋಷ, ನೆಮ್ಮದಿ, ನಗುನ ಕಿತ್ಕೋತಿದ್ದೀನಿ. ನೋಡಮ್ಮ ಲಕ್ಷ್ಮಿ, ನೀನು ಹಕ್ಕಿ ಇರಬಹುದು, ಆದ್ರೆ ಕುಟ್ಕೋ ಮರಕುಟ್ಕ ಅಲ್ಲ ನೀನು. ಸದಾ ಚಿಲಿಪಿಲಿ ಅಂತ ಹಾರಾಡ್ತಾ ಎಲ್ಲರಲ್ಲೂ ಚೈತನ್ಯ ತುಂಬಾ ಗುಬ್ಬಿ ಮರಿ ನೀನು. ನಿನ್ನ ನೋಡಿದಾಗೆಲ್ಲ ನನಗೆ ನನ್ನ ದೊಡ್ಡಮ್ಮ ನೆನಪಾಗ್ತಾ. ನೀನು ಅವ್ರ ಥರನೇ, ಈ ಮನೆ ಶಕ್ತಿ ನೀನು. ಒಂದು ಮಾತು ನಡೆಸ್ಕೊಡ್ತೀಯ ಪುಟ್ಟ. ಮುದುಕನ ಮಾತು ಅಂತ ಅಸಡ್ಡೆ ಮಾಡೋ ಹಾಗಿಲ್ಲ. ಏನ್ ಮಾತು ಅಂತ ಆಡ್ತೀರಾ ತಾತ? ನಾನು ಉಸಿರಿರೋವರೆಗೂ ಪ್ರಾಣ ಕೊಟ್ಟಾದ್ರೂ ನಿಮ್ ಮಾತು ಉಳಿಸ್ಕೋತೀನಿ. ಅದೇನು ಅಂತ ಹೇಳಿ. ನಾನಿರೋವರೆಗೂ, ನಾನು ಹೋದ್ಮೇಲೂ ನೀನು ಕೊನೆವರೆಗೂ ಇದೇ ಮನೇಲೇ ಇರಬೇಕು. ಈ ಮನೇಲಿರೋ ಮನಸ್ಸುಗಳು ಒಡೆದೇ ಇರೋ ಹಾಗೆ ಭದ್ರವಾಗಿ ಕಾಪಾಡಬೇಕು. ನೀನೇ ಹೇಳಿದ್ದೆ ಅಲ್ವಾ, ಈ ರೆಂಬೆ ಕೊಂಬೆ ಹುಲ್ಲು ಪ್ರತಿಯೊಂದಕ್ಕೂ ಲವಲವಿಕೆ ತುಂಬಿ ಈ ಮರನ, ಈ ಕುಟುಂಬನ ಮತ್ತೆ ಹಸಿರಾಗಿಡ್ಬೇಕು. ಮಾತು ಕೊಡ್ತೀಯ ನನಗೆ? ಈ ತಾತನ ಮಾತನ್ನ ತೆಗೆದುಹಾಕಿ ನೀನೆಲ್ಲೂ ಹೋಗ್ಬಾರ್ದು. ಈ ಮನೆಗೆ ಕಾವಲಾಗಿರ್ಬೇಕು ನೀನು. ಮಾತು ಕೊಡು.